ಒಂದು ಸುಂದರವಾದ ಹಳ್ಳಿಯಲ್ಲಿ ಮೀರಾ ಎಂಬ ಒಂದು ಚಿಕ್ಕ ಹುಡುಗಿ ವಾಸಿಸುತ್ತಿದ್ದಳು. ಅವಳ ಮನೆ ಹತ್ತಿರ ಒಂದು ದೊಡ್ಡ ಹಳೆಯ ಮರವಿತ್ತು. ಆ ಮರದ ಕೆಳಗೆ ಅವಳು ಪ್ರತಿದಿನವೂ ಆಟವಾಡುತ್ತಿದ್ದಳು, ನಗುತ್ತಾ ಮಾತನಾಡುತ್ತಿದ್ದಳು, ತನ್ನ ಕತೆಗಳನ್ನು ಮರದೊಡನೆ ಹಂಚಿಕೊಳ್ಳುತ್ತಿದ್ದಳು. ಮರವೊಂದು ನಿಧಾನವಾಗಿ ಕದಿಯುತ್ತಿದ್ದಂತೆ ಮೀರಾವನ್ನು ನೋಡುತ್ತಿರುವಂತಿತ್ತು. ಮೀರಿಗೆ ಅದು ಒಬ್ಬ ಒಳ್ಳೆಯ ಸ್ನೇಹಿತನಂತಿತ್ತು. ಒಂದು ಸಾಯಂಕಾಲ ಮೀರಾ ಮರವನ್ನು ಅಪ್ಪಿಕೊಳ್ಳುತ್ತಿದ್ದಳು. ಅಚ್ಚರಿಯಾಗಿ ಆ ಮರ ನಿಧಾನವಾಗಿ ಮಾತನಾಡತೊಡಗಿತು. ನೀನು ನನ್ನನ್ನು ಅಪ್ಪಿಕೊಂಡೆಯಾ? ಧನ್ಯವಾದಗಳು ಎಂದು ಮರವು ಹೇಳಿತು. ಮೀರಾ ಆಶ್ಚರ್ಯಚಕಿತಳಾದಳು. ನೀನು ಆ ಮರದೊಂದಿಗೆ ಮಾತನಾಡಿದ್ದೀಯಾ? ಅವಳು ಕೇಳಿದಳು. ಮರವೊಂದು ನಿಧಾನವಾಗಿ ಉತ್ತರಿಸಿತು. ಹೌದು, ಯಾಕೆಂದರೆ ನೀನು ಮಾತ್ರ ನನ್ನನ್ನು ಪ್ರೀತಿಸುವವಳು, ಬೇರೆ ಯಾರೂ ನನ್ನನ್ನು ಗಮನಿಸುವುದಿಲ್ಲ. ಮೀರಾ ತನ್ನ ಕಣ್ಣುಗಳನ್ನು ದೊಡ್ಡದಾಗಿ ತೆರೆಯುತ್ತಾ ಆಶ್ಚರ್ಯದಿಂದ ಹೇಳಿದಳು. ನೀನು ನೆರಳನ್ನು ಕೊಡುತ್ತೀಯೇ, ಶುದ್ಧವಾದ ಗಾಳಿಯನ್ನು ನೀಡುತ್ತೀಯೇ, ಪಕ್ಷಿಗಳಿಗೆ ಮನೆ ಆಗುತ್ತೀಯೇ, ಇವೆಲ್ಲ ಕಾರಣಗಳಿಂದ ನನಗೆ ನೀನು ತುಂಬಾ ಇಷ್ಟ. ಅದು ಕೇಳಿದ ಮರವು ಭಾವನಾತ್ಮಕವಾಗಿ ಹೇಳಿತು. ಆದರೆ ಹಲವಾರು ಮರಗಳನ್ನು ಜನರು ಕಡಿದು ಹಾಕುತ್ತಿದ್ದಾರೆ. ದಯವಿಟ್ಟು ನಮ್ಮನ್ನು ರಕ್ಷಿಸಬೇಕೆಂದು ಎಲ್ಲರಿಗೂ ಹೇಳು. ಆ ದಿನದಿಂದ ಮೀರಾ ತನ್ನ ಸ್ನೇಹಿತರಿಗೆ ಆ ಮರದ ಕಥೆಯನ್ನು ಹೇಳಲಾರಂಭಿಸಿದಳು. ಎಲ್ಲರೂ ಬದಲಾಗಿದರು. ನಾವು ಮರಗಳನ್ನು ಬೆಳೆಸೋಣ ಮತ್ತು ರಕ್ಷಿಸೋಣ ಎಂದು ಎಲ್ಲಾ ಮಕ್ಕಳು ಗಟ್ಟಿಯಾಗಿ ನಿರ್ಧಾರ ಮಾಡಿದರು. ಆಮೇಲೆ ದಿನಗಳು ಕಳೆಯತೊಡಗಿದವು. ಹಳ್ಳಿ ನಿಧಾನವಾಗಿ ಹಸಿರಿನಿಂದ ತುಂಬತೊಡಗಿತು. ಹಸಿರು ಮರಗಳು, ಪಕ್ಷಿಗಳ ಶಬ್ದಗಳು, ಚಿಟ್ಟೆಗಳ ಗದರಾಟ, ಇವೆಲ್ಲವೂ ಸೇರಿ ಆ ಹಳ್ಳಿಯನ್ನು ಅತ್ಯಂತ ಸುಂದರವಾಗಿ ಮಾಡಿತು. ಮೀರಾಳ ಹಳೆಯ ಮರವೋ, ಅದು ಸಂತೋಷದಿಂದ ನಗುತ್ತಿತ್ತು, ಎಲ್ಲವನ್ನೂ ನೋಡುತ್ತಿತ್ತು. ಮಕ್ಕೆ, ಮರಗಳನ್ನು ಪ್ರೀತಿಸಿ, ಅವುಗಳನ್ನು ರಕ್ಷಿಸಿ, ಹೀಗೆ ಮರವೇ ಹೇಳಿತು. ಮರವು ನಮ್ಮ ಸ್ನೇಹಿತನೇ.